ಇಲ್ಲ, ಆ ರಿಪೋರ್ಟ್ನ ಇವ್ರು ಕೋರ್ಟ್ಗೆ ಕೊಟ್ಟಿಲ್ಲ. ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ. ಬ್ರೈನ್ ಮ್ಯಾಪಿಂಗ್ ಮಾಡಿದ ನಂತರ ತನಿಖಾಧಿಕಾರಿ ಹೇಳ್ತಾರೆ ನನಗೆ ಇವ್ರ ಮೇಲೆ ಯಾವುದೇ ಇದು ಕಂಡು ಬರ್ತಾ ಇಲ್ಲ, ಆದ್ದರಿಂದ ನಾನು ಹಂಗೆ ಬಿಡ್ತಾ ಇದ್ದೀನಿ ಅಂತ. ನೀವು ನ್ಯಾಯಾಲಯಕ್ಕೆ ತಾನೇ ಕೊಡಬೇಕು. ತನಿಖಾಧಿಕಾರಿನೇ ಹಿಂಗೆ ಅದನ್ನು ವಿವೇಚನೆ ತೊಗೊಂಡ್ಬಿಡ್ತಾರೆ. ನ್ಯಾಯಾಲಯಕ್ಕೆ ಕೊಟ್ಟು ಈ ರೀತಿ ಬ್ರೈನ್ ಮ್ಯಾಪಿಂಗ್ ಹಿಂಗಿದೆ, ವರದಿ ಹಿಂಗಿದೆ, ಇದು ನ್ಯಾಯಾಲಯಕ್ಕೆ ಒಪ್ಸಿದ ನಂತರ ನನಗೆ ಇದು ಬೇಡ ಅನ್ನಿಸ್ತಾ ಇದೆ, ಇವ್ರ ಬಗ್ಗೆ ನಮ್ಮ ಇಲ್ಲೇ ಗಿವನ್ ಅಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಬೇಕು. ನೀವು ಇದನ್ನು ಬ್ರೈನ್ ಮ್ಯಾಪಿಂಗ್ ವರದಿನೇ ಕೊಡ್ದಲೇ ನಾನು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ದೆ, ನನಗೆ ಕನ್ವಿನ್ಸ್ ಆಗಿದೆ, ನಾನು ಕೋರ್ಟಿಗೆ ಕೊಡಲ್ಲ ಅಂದರೆ ಏನರ್ಥ ಅದು? ಮತ್ತು ನ್ಯಾಯಾಲಯಕ್ಕೆ ಮೋಸ ಮಾಡ್ದಂಗೆ ತಾನೆ. ನಿಮ್ಗೆ ನಿಜವಾಗ್ಲೂ ನಿಮಗೆ ಇದು ವರದಿ ಮೇಲೆ ನಂಬಿಕೆ ಇದ್ದಿದ್ರೆ, ಅಥವಾ ನೀವು ತೊಗೊಂಡಿರೋವಂಥ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ, ಅವ್ರದ್ದೇನೋ ಆರೋಪ ಇರಲಿಲ್ಲ ಅಂದಿದ್ರೆ ಮತ್ತು ಯಾಕೆ ಅದು ನ್ಯಾಯಾಲಯದ ದಾಖಲೆ ಆಗಲಿಲ್ಲ? ಆಗಬೇಕಾಗಿತ್ತಲ್ಲ, ಯಾಕೆ ಅದನ್ನು ಮುಚ್ಚಿಟ್ರು? ಸುಪ್ರೀಂ ಕೋರ್ಟ್ ಸೌಜನ್ಯ ಪ್ರಕರಣವನ್ನ ಮತ್ತೊಮ್ಮೆ ತನಿಖೆ ಮಾಡೋದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಡುತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ 1 ತಿಂಗಳ ಒಳಗಾಗಿ ಯಾವ ಸಂಸ್ಥೆಯಿಂದ ತನಿಖೆ ಮಾಡಿಸ್ಬೇಕು ಅನ್ನೋ ವಿಚಾರವನ್ನು ಕೇಳಿದೆ. ಈಗಾಗಲೇ ಅವಧಿ ಮುಗಿತಾ ಇದೆ. ಸುಪ್ರೀಂ ಕೋರ್ಟು ಸೌಜನ್ಯ ಪ್ರಕರಣವನ್ನು ಮರು ತನಿಖೆಗೆ ಆದೇಶ ಮಾಡ್ತು ಅಂತಂದಾಗ ಈ ಮುಚ್ಚಿ ಹಾಕಿರುವಂತಹ ಈ ಕಳ್ಳ ಕಾಕರುಗಳು, ಅತ್ಯಾಚಾರಿಗಳ ಪರವಾಗಿ, ಕೊಲೆಗಡುಕರ ಪರವಾಗಿ ಈ ತನಿಖಾಧಿಕಾರಿಗಳು, ವೈದ್ಯಾಧಿಕಾರಿಗಳು, ಅಧಿಕಾರಿಗಳು ಇವರು ಏನೇನು ಲೋಪ ಮಾಡಿದ್ರು ಎಲ್ಲವೂ ಸಹ ಹೊರಗಡೆ ಬರುವಂತಹ ಎಲ್ಲ ಸಮಯ ಹತ್ರ ಬರ್ತಾ ಇದೆ. ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ನೋಡಿ, ಇಲ್ಲೊಂದು ವಿಡಿಯೋ. ಬ್ರೈನ್ ಮ್ಯಾಪಿಂಗ್ ವಿಚಾರದಲ್ಲಿ ಮಾಡಿರುವಂಥವರು ತನಿಖಾಧಿಕಾರಿ ಕೈನಲ್ಲಿ ಬ್ರೈನ್ ಮ್ಯಾಪಿಂಗ್ ರಿಪೋರ್ಟ್ ಕೊಟ್ಟಿದ್ದಾರಂತೆ. ತನಿಖಾಧಿಕಾರಿನೇ ಜಡ್ಜ್ ಆಗ್ಬಿಟ್ಟು ಇದು ಅವ್ರ ಬ್ರೈನ್ ಮ್ಯಾಪಿಂಗ್ ಆಗಿದೆ, ಇದರ ಅವಶ್ಯಕತೆ ಇಲ್ಲ ಅಂತೇಳಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲಂತೆ. ಇಲ್ಲೊಬ್ಬರು ವಕೀಲರು ಮುಕುಂದರಾಜ್ ಅವರು ಹೇಳ್ತಾ ಇರುವಂಥದ್ದು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ, ಜಡ್ಜ್ ಮುಂದೆ ಆ ಕೇಸ್ ಹೋಗೇ ಇಲ್ಲ. ಬ್ರೈನ್ ಮ್ಯಾಪಿಂಗ್ ಮಾಡಿಕೊಂಡು ತನಿಖಾಧಿಕಾರಿ ಯಾರು ಅತ್ಯಾಚಾರಿಗಳನ್ನು, ಕೊಲೆಗಡುಕರನ್ನು ರಕ್ಷಣೆ ಮಾಡೋದಕ್ಕೆ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದ್ದಾವೆ ಆ ಲೂಪ್ ಹೋಲ್ಸ್ಗಳನ್ನೆಲ್ಲ ಬಳಸ್ಕೊಂಡು ನಮ್ಮನ್ನು ಯಾರು ಕೇಳೋದಿಲ್ಲ ಅಂತ ಹೇಳ್ಕೊಂಡು ಈ ಕೇಸು ಮುಚ್ಚಾಕೋದಕ್ಕೋಸ್ಕರವಾಗಿ ಯಾರು ಅತ್ಯಾಚಾರಿಗಳಿದ್ದಾರೋ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಂದಾಕಿದ್ರು, ಈ ಗರ್ಭಗುಡಿಗೆ 6 ಇಂಚು ಮಣ್ಣನ್ನು ತುಂಬ ಹಾಕಿದ್ರು, ಯಾರು ಸಾಮೂಹಿಕವಾಗಿ ಆ ಹೆಣ್ಣು ಮಗಳನ್ನು ಚಿತ್ರಹಿಂಸೆ ಮಾಡಿ ಕೊಂದು ಹಾಕಿದ್ರು, ಅವರಿಗೂ ಇವರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಬ್ರೈನ್ ಮ್ಯಾಪಿಂಗ್ ಮಾಡಿದಂಥವರು ಆ ತನಿಖಾ ವರದಿಯನ್ನು ಕೋರ್ಟ್ ಮುಂದೆ ಕೊಟ್ಟಿದ್ರೆ ಹೌದಪ್ಪ ಇವರು ಪ್ರಾಮಾಣಿಕ ತನಿಖಾಧಿಕಾರಿ ಅಂತ ಹೇಳ್ಬೋದಾಗಿತ್ತು. ಇವರು ಪ್ರತಿಯೊಂದು ವಿಚಾರ CID-ನಲ್ಲಿದ್ದಂತಹ ರುದ್ರಮುನಿಯವರು ಹೇಳ್ತಾರೆ, CC ಕ್ಯಾಮ್ರಾ ಇದ್ದಿದ್ರೂ ಸಹ ಆ ಕತ್ತಲಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಅಸ್ಪಷ್ಟವಾಗಿತ್ತು ಅನ್ನೋ ವಿಚಾರವನ್ನು ರುದ್ರಮುನಿಯವರು ಹೇಳ್ತಾರೆ, ಮೀಡಿಯಾಗಳ ಮುಂದೆ ಹೇಳ್ತಾರೆ. ಅದು ಅಸ್ಪಷ್ಟ ಆಗಿತ್ತೋ ಮತ್ತೊಂದಾಗಿತ್ತೋ ಸ್ವಾಮಿ, ಆದರೆ ನಿಮ್ಮ ಕರ್ತವ್ಯ ಏನಾಗಿತ್ತು? ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗಿತ್ತಲ್ವ? ಸಾಕ್ಷಿಗಳನ್ನು ಕಲೆ ಹಾಕದೆ CC ಕ್ಯಾಮ್ರಾ ಅಸ್ಪಷ್ಟವಾಗಿತ್ತು ಅಂತ ಬಿಡ್ತೀರಾ? ಈಗ ಬ್ರೈನ್ ಮ್ಯಾಪಿಂಗ್ ವಿಚಾರ ಬರ್ತಾ ಇದೆಯಲ್ಲ, ಬ್ರೈನ್ ಮ್ಯಾಪಿಂಗ್ ವಿಚಾರ ತನಿಖಾ ನಿಮ್ಮ ರಿಪೋರ್ಟನ್ನು ಕೋರ್ಟಿಗೆ ಕೊಟ್ಟಿದ್ದರೆ ಕೋರ್ಟ್ ಮತ್ಯಾವುದೋ ಒಂದು ಡಿಸಿಷನ್ ತಗೊಳ್ತಿತ್ತು. ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಕಂಪ್ಲೀಟ್ ಆಗಿ ಒಬ್ಬ ಹೆಣ್ಣು ಮಗಳನ್ನು, ಆ ಹೆಣ್ಣು ಮಗಳ ಸಾವನ್ನು ನೀವು ಸ್ವಂತ ಲಾಭಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ಹೇಳ್ತಾ ಇರುವಂಥದ್ದು ಸತ್ಯಮೇವ ಜಯತೆ ಅಂತೇಳಿ. 13 ವರ್ಷಗಳ ಹೋರಾಟ ಇವತ್ತು ಸುಪ್ರೀಂ ಕೋರ್ಟು ಆದೇಶ ಕೊಡ್ತು ಅಂತಂದರೆ ಇವರು ಎಲ್ಲರ ಮುಖವಾಡ ಬಯಲಾಗುತ್ತೆ. ಇವರು ಎಲ್ಲೆಲ್ಲಿ ಲೂಪ್ ಹೋಲ್ಸ್ಗಳನ್ನು ಬಳಸ್ಕೊಂಡು ಈ ಪ್ರಕರಣವನ್ನು ದಾರಿ ತಪ್ಪಿಸಿ ಯಾರು ಅತ್ಯಾಚಾರಿಗಳ ಪರವಾಗಿ ಅವರು ಕೊಟ್ಟಂತಹ ಎಂಜಲು ಕಾಸುಗಳಿಗೋಸ್ಕರವಾಗಿ ಅವರು ಬಿಸಾಕಿದ್ದಂಥ ಬಿಸ್ಕೆಟ್ಗಳನ್ನು ತಿನ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು. ಎಲ್ಲರಿಗೂ ಸಹ ಇವತ್ತು ಸುಪ್ರೀಂ ಕೋರ್ಟ್ ಮರು ತನಿಖೆ ಆದೇಶ ಮಾಡಿದ್ರೆ ಎಲ್ಲರ ಮುಖವಾಡವೂ ಸಹ ಬಯಲಾಗುತ್ತೆ. ಈಗಾಗಲೇ ಎಲ್ಲವೂ ಸಹ ಜನರಿಗೆ ಗೊತ್ತಿದೆ ರೀ, ಜನರಿಗೆ ಗೊತ್ತಿದೆ. ಏನು ಬಾಯಿಗೆ ಸಿಗ್ದಂಗೆ ಮಾತಾಡೋ ಅಂಥದ್ದಲ್ಲ. ಇಲ್ಲಿ ನಾವು ಹೋರಾಟ ಮಾಡ್ತಿರುವಂಥದ್ದು ಯಾರೋ ಒಬ್ಬ ವೈಯಕ್ತಿಕ ಲಾಭಕ್ಕೋಸ್ಕರ ಅಲ್ಲ. ಒಬ್ಬ ಹೆಣ್ಣು ಮಗಳು ಸತ್ತು 13 ವರ್ಷ ಆಗಿದೆ, ಆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಇದು ಒಂದು ಜಗತ್ತಿಗೆ ಒಂದು ಪಾಠ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಷ್ಟೇ ಕಷ್ಟ ಬಂದರೂ ಸಹ,
ಎಷ್ಟೇ ಕಷ್ಟ ಬಂದರೂ ಸಹ ಅದನ್ನೆಲ್ಲ ಸಹಿಸಿಕೊಂಡು ಇವತ್ತು ಈ ಹೋರಾಟವನ್ನು ಜೀವಂತವಾಗಿರಿಸಿಕೊಂಡಿರುವಂಥದ್ದು. ಈ ಹೋರಾಟವನ್ನು ಜೀವಂತವಾಗಿರಿಸಿ ಇವತ್ತು ಸುಪ್ರೀಂ ಕೋರ್ಟಿನ ಆದೇಶಕ್ಕೋಸ್ಕರವಾಗಿ ಕಾಯ್ತಾ ಇರುವಂಥದ್ದು. ಎಂತೆಂತಹ ಸಾಕ್ಷಿಗಳನ್ನು ನಾಶ ಮಾಡಿರುವಂಥದ್ದು, ಎಂತೆಂತಹ ಸಾಕ್ಷಿಗಳು, ಏನು ವೈದ್ಯಾಧಿಕಾರಿ ಆದಮ್ ಸಾಕ್ಷಿಗಳು ಸತ್ತೋಗಿರುವಂಥದ್ದು, ಇವತ್ತು ರಶ್ಮಿ ಇದ್ದಾರೆ, ಮತ್ತು ಯೋಗೇಶ್ ನಾಯಕ್ ಅವರಿದ್ದಾರೆ, ಎಲ್ಲರೂ ಇದ್ದಾರಲ್ಲ. ಈಗ ಐ ವಿಟ್ನೆಸ್ ಆಗಿ ಚಿಕ್ಕ ಕೆಂಪಮ್ಮ ಅವರಿದ್ದಾರೆ. ಇನ್ನು 19 ಸಾಕ್ಷಿಗಳಿದ್ದಾವೆ. 19 ಸಾಕ್ಷಿಗಳ ಹೇಳಿಕೆಯನ್ನು ಸುಪ್ರೀಂ ಕೋರ್ಟಲ್ಲಿ ಕೊಡ್ತಾರೋ ಅಥವಾ ಮತ್ತು ತನಿಖಾ ತಂಡಕ್ಕೆ ಕೊಡ್ತಾರೋ ಎಲ್ಲವನ್ನೂ ಸಹ ನಾವು ಫಾಲೋ ಅಪ್ ಮಾಡ್ತಾ ಹೋದರೆ, ಎಲ್ಲೂ ಸಹ ದಾರಿ ತಪ್ಪದ ಹೋದರೆ ಖಂಡಿತವಾಗಲು ಇವರು ಯಾರು ಅತ್ಯಾಚಾರಿಗಳಿದ್ದಾರೋ ಅವರ ಮುಖವಾಡ ಅಂತೂ ಬಯಲಾಗೋದು 100% ಸತ್ಯ. ಈಗ ಮತ್ತೊಮ್ಮೆ ಏನು 2-3 ವರ್ಷಗಳಿಂದ ಮುಚ್ಚೋಗಿದ್ದಂತಹ ಈ ಸೌಜನ್ಯ ಪ್ರಕರಣಕ್ಕೆ ಮತ್ತೊಮ್ಮೆ ಜೀವ ಬರ್ತಾ ಇರುವಂಥದ್ದು ಈ ಸಾಕ್ಷಿಗಳು ಏನೇನಿದೆಯಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಂಥವ್ರು ನೋಡಿ. ಇವತ್ತು ಡಾಕ್ಟರ್ ಉಮೇಶ್ ಶೆಟ್ಟಿ ಅಂತೇಳಿ ಅವರು ಸೌಜನ್ಯ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮಲ್ಲಿ ಯಾವ ರೀತಿ ಲೋಪ ಆಗಿತ್ತು ಅನ್ನೋ ವಿಚಾರವನ್ನು ಮಾತನಾಡಿರುವಂಥದ್ದು, ಭಾಳಷ್ಟು ಜನ ಮಾತನಾಡಿರುವಂಥದ್ದು. ಸೌಜನ್ಯ ಪ್ರಕರಣದಲ್ಲಿ ಮೋಹಿತ್ ಅವರು ಮಾತನಾಡಿರುವಂಥದ್ದು. ಪ್ರತಿಯೊಂದು ವಿಚಾರಗಳು ಇವತ್ತು ಎಲ್ಲವೂ ಮುನ್ನೆಲೆಗೆ ಬರಬೇಕಾಗಿದೆ, ಎಲ್ಲವೂ ಮುನ್ನೆಲೆಗೆ ಬರಬೇಕು. ಗಿರೀಶ್ ಮಟ್ಟಣ್ಣನವರು ಅವರು ಏನು ಎಲ್ಲ ವರದಿಗಳನ್ನು, ಎಲ್ಲ ತನಿಖಾ ವರದಿಗಳನ್ನು ತೆಗೆದುಕೊಂಡು ಕೂಲಂಕುಷವಾಗಿ ವಿಚಾರ ಮಾಡಿ ಜನರ ಮುಂದೆ ಜನಜಾಗೃತಿ ಸಭೆಗಳಲ್ಲಿ LED ಮೂಲಕ ತೋರಿಸ್ತಾ ಇದ್ರಲ್ಲ, ಈ ಎಲ್ಲವೂ ಸಹ ಇವತ್ತು ಸುಪ್ರೀಂ ಕೋರ್ಟ್ ತನಿಖೆ ತಂಡ ಮಾಡುವಂತಹ ತನಿಖಾ ತಂಡಕ್ಕೆ ನಾವೆಲ್ಲವನ್ನೂ ಕೊಡಬೇಕಾಗುತ್ತೆ, ಮನವರಿಕೆ ಮಾಡಬೇಕಾಗುತ್ತೆ. ಇಲ್ಲಿ ಮೋಹನ್ ಬೋಳಂಗಡಿಯವರು ಕೂತ್ಕೊಂಡು CC ಕ್ಯಾಮ್ರಾ ಇತ್ತು, CC ಕ್ಯಾಮ್ರಾ ಇಲ್ಲ ಅನ್ನೋ ವಿಚಾರ, ಏನೋ ಅತ್ಯಾಚಾರಿಗಳನ್ನು ಅವ್ರ ಪರವಾಗಿ ಮಾತನಾಡುವಂಥ ವಿಚಾರ, ಪವರ್ ಟಿವಿಯ ರಾಕೇಶ್ ಶೆಟ್ಟರು, ಪಬ್ಲಿಕ್ ಟಿವಿ 13 ವರ್ಷಗಳಿಂದ ಈ ಪ್ರಕರಣ, ಪಬ್ಲಿಕ್ ಟಿವಿ ಪ್ರಾರಂಭ ಆಗಿದ್ದು 13 ವರ್ಷ, ಸೌಜನ್ಯ ಪ್ರಕರಣ ಪ್ರಾರಂಭ ಆಗಿದ್ದು 13 ವರ್ಷ. ಈ 13 ವರ್ಷಗಳಲ್ಲಿ ಒಂದು ದಿವಸವೂ ಸಹ ಪಬ್ಲಿಕ್ ಟಿವಿ ಮಾತಾಡೇ ಇಲ್ಲ. ಸುವರ್ಣ ಟಿವಿಯ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಜಿತ್ ಹನುಮಕ್ಕನವರು ಸೈಲೆಂಟ್ ಆದರು, ವಸಂತ್ ಗಿಳಿಯವರು ಸತ್ಯಶೋಧನಾ ವರದಿ ಕೊಟ್ಟಿಲ್ಲ. ಇವರೆಲ್ಲರೂ ಕಾನೂನಿನ ಬಗ್ಗೆ ಮಾತನಾಡ್ತಾರೆ. ಇದು ಸತ್ಯ ಹೊರಗಡೆ ಬರಬೇಕಾಗಿರುವಂಥದ್ದು, ಅತ್ಯಾಚಾರಿಗಳ ಮುಖವಾಡ ಬಯಲಾಗಬೇಕಾಗಿರುವಂಥದ್ದು. ಯಾರ್ಯಾರು ಈ ಪ್ರಕರಣವನ್ನು ದಾರಿ ತಪ್ಪಿಸಲಿಕ್ಕೆ ಹೋಗ್ತಾ ಇದ್ದಾರೋ ಎಲ್ಲರಿಗೂ ಸಹ ಇವತ್ತು ಪಾಠ ಆಗುವುದಂತೂ 100ಕ್ಕೆ 100 ಭಾಗ ಸತ್ಯ. ಇದು ಯಾರೂ ಸಹ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ತಪ್ಪಿಸ್ಲಿಕ್ಕೆ ಹೋಗಿದ್ದಂಥವರಿಗೆ ಇವತ್ತು ಹಿನ್ನಡೆ ಆಗ್ತಾ ಇರುವಂಥದ್ದು, ಈಗ ಏನೂ ಮಾಡಲಾರದಂತಹ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು ಈ ಅತ್ಯಾಚಾರಿಗಳ ಈ ಸಮೂಹ ಏನಿದೆಯಲ್ಲ, ಇದು ಬರೀ ಸಾಮಾನ್ಯವಾದಂತಲ್ಲ. ಈ ಗೆಲುವು ಎಲ್ಲಿ ಪ್ರಾರಂಭ ಆಯಿತು ನೋಡಿ. ಇಲ್ಲಿ 400ಕ್ಕೂ ಹೆಚ್ಚು ಅತ್ಯಾಚಾರಗಳು ಕೊಲೆಗಳಾಗೋಗಿದೆ ಅಂತ ಬರ್ತಾ ಇತ್ತಲ್ಲ. ಸೌಜನ್ಯ ಪ್ರಕರಣ ಆದ ಮೇಲೆ ಏನು ಹೋರಾಟಗಳು ಪ್ರಾರಂಭ ಆದಮೇಲೆ ಯಾತಕ್ಕಲ್ಲಿ ಪ್ರಕರಣಗಳು ನಡೀತಾ ಇಲ್ಲ ಅಂತಂದಾಗ ಮೊದಲನೇ ಗೆಲುವು ಅಲ್ಲೇ ಆಗಿರುವಂಥದ್ದು. ಮೊದಲನೇ ಗೆಲುವು ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಅವ್ರು ಸಭೆ ಮಾಡಬಾರ್ದು, ಅವ್ರ ಮೇಲೆ ಕೇಸುಗಳು ಹಾಕುವಂಥದ್ದು, ಏನೋ ಯೂಟ್ಯೂಬರ್ಸ್ ಮೇಲೆ ಕೇಸುಗಳು ಹಾಕುವಂಥದ್ದು, ಇವೆಲ್ಲವೂ ಸಹ ಆಗ್ತಾ ಇದ್ರೆ ಅಂದರೆ ಧ್ವನಿ ಅಡಗಿಸೋದಕ್ಕೆ ಇವರು ಏನೇನು ದಾರಿ ಹುಡುಕಬೇಕೋ ಎಲ್ಲ ದಾರಿಯನ್ನು ಹುಡುಕ್ತಾ ಇರುವಂಥದ್ದನ್ನು ನೋಡಿದ್ರೆ ಇಲ್ಲಿ ತಪ್ಪು ಆಗಿರುವಂಥದ್ದು 100ಕ್ಕೆ 100 ಭಾಗ ಸತ್ಯ. ತಪ್ಪು ಆಗಿರುವಂಥದ್ದು 100ಕ್ಕೆ 100 ಭಾಗ ಸತ್ಯ ಅಂತೇಳಿ ಅವರೇ ತೋರಿಸ್ಕೊಡ್ತಾ ಇರುವಂಥದ್ದು. ನಾವು ಸೌಜನ್ಯ ಹೋರಾಟಗಾರರು ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಜಗತ್ತಿಗೆ ಒಂದು ಸಂದೇಶ ಕೊಡಬೇಕು ಅಂತೇಳಿ ಹೊರಟಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ಹೋರಾಟದ ಪರವಾಗಿ ನಿಂತ್ಕೊಳ್ಳುತ್ತೆ, ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ. ಇಲ್ಲಿ ನಮಗೆ ಭಾರತ ದೇಶದಲ್ಲಿ ನಾವು ಸತ್ಯವನ್ನು ನೋಡಿದಂತಹ ದೇಶದಲ್ಲಿ ಸತ್ಯ ಗೆಲ್ಲಬೇಕು. ಕಲಿಯುಗದಲ್ಲೂ ಸಹ ಸತ್ಯ ಉಳಿದಿದೆ, ಸತ್ಯಮೇವ ಜಯತೆ ಅಂತ ಹೋಗ್ತಾ ಇರುವಂಥವ್ರು ವಕೀಲರ ತಂಡ, ಹೋರಾಟಗಾರರು, ಈಗ ಸೌಜನ್ಯ ಪರವಾಗಿ ನಿಂತಿರುವಂತಹ ಮಾಧ್ಯಮಗಳು, ನಾವೆಲ್ಲವೂ ಸಹ ಸತ್ಯದ ಪರವಾಗಿ ಧ್ವನಿ ಎತ್ತುತ್ತಾ ಇರುವಂಥವ್ರು. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.